Watch full episodes on Jio Hotstar. ಅರೆ ಮೋಟು ಪತ್ಲು, ನಿಮಗೆ ಶುಭಾಶಯಗಳು. ನೀವಿಲ್ಲಿ ಕ್ಯಾಂಟೀನ್ ಓಪನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಆದ್ರೆ ನಾನ್ ನಿಮ್ಗೊಂದ್ ಮಾತು ಹೇಳ್ತೀನಿ. ಇಲ್ಲಿನ ಬಾಸು ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಸ್ವಚ್ಛವಾಗಿ ಇಲ್ಲಿ ಎಲ್ಲ ಇಟ್ಕೋಬೇಕು. ಮತ್ತೆ ಯಾವ್ದೇ ರೀತಿ ತಪ್ಪುಗಳು ಸಹ ನಡಿಬಾರ್ದು. ಅವರು ತುಂಬಾ ಖಡಕ್ ಆಫೀಸರ್ ಆಗಿದ್ದಾರೆ. ಅದೇ ಕಾರಣಕ್ಕೆ ಇಲ್ಲಿ ಯಾರು ತುಂಬಾ ದಿನ ಕೆಲಸ ಮಾಡೋದಿಲ್ಲ, ಎಲ್ಲ ಓಡೋಗ್ತಾ ಇರ್ತಾರೆ. ಅರೆ ಇಲ್ಲಿ ಕೇಳಿ ಸರ್, ನಾವು ಓಡೋಗೋ ಅಂತಾರಲ್ಲ, ನಮ್ಮನ್ನ ನೋಡಿ ಬೇಕಾದ್ರೆ ಜನಗಳು ಓಡೋಗ್ತಾರೆ ಅಷ್ಟೇ. ನೋಡಿ, ನೀವಿಬ್ರು ಒಳ್ಳೆ ಮನುಷ್ಯರು ಅಂತ ತಿಳ್ಕೊಂಡು ನಾನು ಈ ಕ್ಯಾಂಟೀನ್ ನಡೆಸಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಏನು ಸಮಸ್ಯೆ ಆಗ್ಬಾರ್ದು, ಯಾವುದೇ ತರ ಗಲೀಜ್ ಆಗ್ಬಾರ್ದು. ಗಲೀಜ್ ಅಂದ್ರೆ ನನಗೆ ತುಂಬಾ ಅಸಹ್ಯ ಆಗುತ್ತೆ. ಓಕೆ ಓಕೆ ಸರ್. ಸರ್ ನೀವು ಏನು ಚಿಂತೆ ಮಾಡಬೇಡಿ ಸರ್, ಕ್ಲೀನ್ ಮಾಡೋದ್ರಲ್ಲಿ ನಾವು ಬಹಳ ಫೇಮಸ್ ಸರ್. ಓಕೆ ಗುಡ್. ಇಲ್ಲಿದೆ ನೋಡಿ ನಿಮ್ಮ ಕ್ಯಾಂಟೀನ್. ನಡೀರಿ ಬೇಗ, ಫಟಾಫಟಾಗಿ ಬಾಸ್ಗೆ ಅಡಿಗೆ ರೆಡಿ ಮಾಡಿ. ಇಲ್ಲ ಅಂದ್ರೆ ಗೊತ್ತಿದೆ ತಾನೇ, ಇವತ್ತು ನಿಮ್ಮ ಅಡಿಗೆ ಬಾಸ್ಗೆ ಇಷ್ಟ ಆದ್ರೆ ನಾಳೆಯಿಂದ ಇಡೀ ಸ್ಟಾಫ್ಗೆಲ್ಲ ನೀವೇ ಅಡಿಗೆ ಮಾಡ್ಬೇಕು. ಅರೆ ಸೋಮೆ, ನೀವ್ ಏನು ಯೋಚನೆ ಮಾಡಬೇಡಿ, ನೋಡ್ತಾ ಇರಿ ಎಲ್ರಿಗೂ ನಾವು ಎಷ್ಟು ಬೇಗ ಲಂಚ್ ತಯಾರು ಮಾಡ್ತೀವಿ ಅಂತ. ಪತ್ಲು, ಬೇಗ ಬೇಗ ನಾವಿಬ್ರು ಸೇರ್ಕೊಂಡು ಲಂಚ್ ತಯಾರಿ ಮಾಡೋಣ ಕಣ. ನೋಡಿ ನಿಮ್ಗೆಲ್ಲ ಮಾಡ್ತೀನಿ. ನಾನು ಕ್ಯಾಂಟೀನ್ ನಲ್ಲಿ ಯಾರು ಬಾಂಗ್ಲಾ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಓಡಬಿಟ್ಟು ಎಲ್ಲವೂ ನನಗೆ ಕಿರಿಕ್ ಮಾಡ್ತಾ ಇದ್ವು. ನಡಿಯ ಮುಟ್ಟು, ಬೇಗ ಬೇಗ ಲಂಚ್ ತಯಾರಿ ನಡೆಸ್ಬಿಡೋಣ ನಾವು, ಇಲ್ಲಾಂದ್ರೆ ಬಾಸು ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಕಣ. ನಡಿಯೋ, ಶುರು ಹಚ್ಕೊಂಬಿಡೋಣ. ಏನಿದು ಸರ್? ಅದನ್ನ ನೂಡಲ್ ಸರ್. ಅಯ್ಯೋ, ಇದೆಲ್ಲ ಏನು? ಒಂದ್ ನಿಮಿಷ ಸರ್, ಒಂದೇ ನಿಮಿಷ, ಈಗಲೇ ಹೇಳ್ಬಿಡ್ತೀನಿ. ಇದು ಚಿಕನ್ ಸರ್, ಇದು ಪನ್ನೀರ್ ಸರ್. ಪತ್ಲು ಇದೇ ನೋಡು. ಓಹೋ, ಸ್ಟಾಪ್ ಇಟ್, ಹೋಗಿ ಇಲ್ಲಿಂದ, ಬೇರೆ ತಗೊಂಬನ್ನಿ ಜಲ್ದಿ. ಓಕೆ ಓಕೆ ಸರ್, ಈಗಲೇ ತರ್ತೀವಿ ಸರ್. ಮೊಟ್ಟು, ನನ್ಗನ್ಸುತ್ತೆ ಈ ಕಾಕ್ರೋಚ್ಗಳು ಇರೋದ್ರಿಂದನೇ ಇಲ್ಲಿ ಯಾರು ಕೆಲಸ ಮಾಡಕ್ ಬರ್ತಿರ್ಲಿಲ್ಲ ಅನ್ಸುತ್ತೆ ಕಣ. ಆದ್ರೆ ನಾವು ಈ ಜಿರಳೆಗಳಿಗೋಸ್ಕರ ಹೆದರ್ಕೊಂಡಿಲ್ಲಿಂದ ಹೋಗೋದು ಬೇಡ ಕಣೋ. ಏನ್ ಅನ್ಕೊಂಬಿಟ್ಟಿವೆ ಅವೆಲ್ಲ. ಈ ಲಂಚ್ ಮಾಡ್ಬಿಟ್ರಂತೂ ಬಾಸ್ ಖುಷಿ ಆಗ್ಬಿಡ್ತಾರೆ, ಮತ್ತೆ ಅವ್ರ ಸಿಟ್ಟೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ ಕಣೋ. ತಗೊಳ್ಳೋ. ನಾನು ಊಟ ತಗೊಂಡು ಹೋಗ್ತೀನಿ, ನೀನು ಆ ಜಿರಳೆಗಳ ಮೇಲೆ ನಿಗಾ ಇಟ್ಟಿರೋ. ಲಂಚ್ ಇಸ್ ರೆಡಿ ಸರ್. ಓಕೆ, ಟೇಬಲ್ ಮೇಲೆ ಇಡಿ.
ಮೋಟು ಪತ್ಲು. ಸರ್ ಬಾಸ್ ಏನ್ ಇಷ್ಟು ಜಲ್ದಿ ಪೋಣಿಸ್ಬಿಟ್ರ? ಬಾಸ್ಗೆ ನಮ್ಮ ಅಡುಗೆ ಇಷ್ಟ ಆಗಿದೆ ಅನ್ಸುತ್ತೆ ಕಣೋ. ಸರ್ ತಾವು ಇಷ್ಟು ಬೇಗ ಇದನ್ನ ತಿನ್ಬಾರ್ದಾಗಿತ್ತು ಸರ್. ಇದನ್ನ ತಾವು ನಿಧಾನಕ್ಕೆ ತಿನ್ಬೇಕು ಸರ್. ಹಾ ಸರ್, ಇಲ್ಲಾಂದ್ರೆ ಡೈಜೆಸ್ಟ್ ಆಗೋದೇ ಇಲ್ಲ ಸರ್. ಅರೆ ಊಟ ಇದ್ರಲ್ವಾ ಮಾಡೋದು, ಇದನ್ನ ತಂದಿದ್ದೀರಾ ನೀವು? ಇದನ್ನ ನೀವು ನನಗೊಂದು ಊಟ ಮಾಡ್ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ನಮ್ಮ ಇಡೀ ಸ್ಟಾಫ್ಗೆ ಏನ್ ಮಾಡ್ಕೊಡ್ತೀರಾ ನೀವು? ಹೋಗಿ ಗೆಟ್ ಔಟ್, ಗೆಟ್ ಔಟ್. ಸರ್ ಪ್ಲೀಸ್ ಸರ್, ಒಂದೇ ಒಂದು ಅವಕಾಶ ಕೊಡಿ ಸರ್. ಇನ್ನೊಂದೇ ಒಂದು ಅವಕಾಶ ಸಾಕು ಸರ್ ನಮಗೆ. ಪತ್ಲು ನೀವು ಊಟ ರೆಡಿ ಮಾಡೋ. ನಾನು ಈ ಕಾಕ್ರೋಚ್ಗಳಿಗೆಲ್ಲ ಒಂದು ಕೈ ನೋಡ್ಕೋತೀನಿ. ಏನು ಅನ್ಕೊಂಬಿಟ್ಟಿವೆ ಅವು? ಎಲ್ಲ ಕುಲ್ಗಡಿಸ್ತಾ ಇವೆ. ಇವತ್ತಿದೆ ಗ್ರಾಚಾರ. ಓಕೆ, ನೀನು ಅವುಗಳ ಮೇಲೆ ಒಂದು ಕಂಡಿಟ್ಟಿರು. ನಾನು ಬೇಗ ಬೇಗ ಅಡುಗೆ ರೆಡಿ ಮಾಡ್ಬಿಡ್ತೀನಿ ಕಣ. ಅವುಗಳು ನೋಡಿದ ತಕ್ಷಣ ಹೊಡೆದಾಕೋ. ಗೆಳೆಯರೇ, ಇವ್ರ ಅಡಿಗೆ ತುಂಬಾ ಟೇಸ್ಟಿಯಾಗಿದೆ. ಬೇಗ ಬೇಗ ತಿನ್ನೋದ್ರಲ್ಲಿ ಮಜಾನೇ ಬರುತ್ತಾ ಇಲ್ಲ. ನಡೀರಿ, ಈ ಸರಿ ಫುಲ್ ಪ್ಲೇಟೇ ತಗೊಂಡು ಓಡೋಗ್ಬಿಡೋಣ. ಎಲ್ಲಾದ್ರೂ ಆರಾಮಾಗಿ ಕುತ್ಕೊಂಡು ತಿಂದ್ರೆ ಆಯ್ತು. ಹಾಮಾಸ್, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ. ಆ ಬಟ್ಟಾವ್ ಕೂಡ ಹೇಳ್ತಾ ಇದ್ದ ಊಟ ಬೇಗ ಬೇಗ ಮಾಡಿದ್ರೆ ಡೈಜೆಸ್ಟ್ ಆಗಲ್ಲ ಅಂತ. ನನಗೆ ಡೈಜೆಸ್ಟ್ ಪ್ರಾಬ್ಲಮ್ ಇದೆ. ಆಯ್ತು, ನಿಧಾನಕ್ಕೆ ತಿನ್ನೋಣ. ಓಕೆ, ಹಾಗಾದ್ರೆ ಇನ್ ಮುಂದೆ ನಮ್ಮ ಡೈವರ್ಷನ್ ಫಾರ್ಮುಲಾ ನಂಬರ್ 420ನ ಫಾಲೋ ಮಾಡಿ. ಓಕೆ ಸರ್. ಇದೇನಾಯ್ತು? ಬೇಗ ಬೇಗ ಕ್ಲೀನ್ ಮಾಡ್ಬಿಡು. ಬಾಸ್ ಏನಾದ್ರು ನೋಡಿದ್ರೆ ಇವೆಲ್ಲ ನಾವೇ ಮಾಡಿರೋದು ಅಂತ ನಮ್ಮ ಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಕಣ. ಎತ್ತು ಬೇಗ. ಅರೆ ಎತ್ಕೊಳಕ್ತಾವೆ ನೋಡು. ಹಿರಿಯರೆ, ಇವತ್ತು ಬಿಡಲ್ಲ ನಿಮ್ಮನ್ನ. ಹಿರಿಯರೆ, ಇವತ್ತು ನಮ್ಮ ಮರ್ಯಾದೆ ಪ್ರಶ್ನೆ. ನಿಮ್ಮನ್ನ ಮಾತ್ರ ಬಿಡಲ್ಲ ಇವತ್ತು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಸ್ವಲ್ಪ ದಾರಿ ಬಿಡಿ ಸರ್. ಅರೆ ಎಲ್ಲೋಗ್ಬಿಟ್ಟು ಬದ್ಮಾಸ್ಗಳು? ಎಲ್ಲೋದ್ವು? ಅಯ್ಯೋ ಕಾಪಾಡಿ, ಇಳಿಸು ಕೆಳಗೆ. ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಸರ್, ಏನಿಲ್ಲ. ಹೋಗಿ ಸರ್, ನಿಮ್ ಲಂಚ್ ಬೇಗ ರೆಡಿ ಆಗ್ಬಿಡುತ್ತೆ ಸರ್. ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡಿ ಸರ್. ಓಯ್, ಈ ಟ್ರೈನ್ ತಗೊಂಡೋಗಿ. ಹೊರಟೋಗಿ ಇಲ್ಲಿಂದ. ಇನ್ನೊಂದ್ಸರಿ ನೋಡಕ್ಕೆ ನಿಮ್ಮನ್ನ ನಾನು ಇಷ್ಟಪಡಲ್ಲ ಸರ್. ಒಂದು ಅವಕಾಶ ಪತ್ಲು ಕೊಟ್ಟಿದ್ರಿ ಸರ್, ಹಾಗೆ ಇನ್ನೊಂದು ಅವಕಾಶ ನನಗೂ ಕೊಟ್ಬಿಡಿ ಸರ್. ಸರ್, ನಿಮ್ಮ ಆಫೀಸಲ್ಲಿರೋ ಜಿರಳೆಗಳು ನಮ್ಮ ಲೈಫ್ನ ಹಾಳು ಮಾಡಕ್ ಬಂದಿವೆ ಸರ್. ಸರ್, ಮೊದಲು ಜಿರಳೆಗಳ ಕತೆಗಳೆಲ್ಲ ಮುಗಿಸ್ಬಿಡ್ತೀವಿ ಸರ್, ಆಮೇಲೆ ತಮ್ಮದು. ಏನು ನನ್ನ ಕತೆ ಮುಗಿಸ್ತೀಯಾ? ಸಾರಿ ಸರ್, ತಮಗೆ ಲಂಚ್ ತಯಾರು ಮಾಡ್ತೀವಿ ಅಂತ ಹೇಳಿದ್ದು. ಅರೆ ಪತ್ಲು, ಏನಾದ್ರು ಐಡಿಯಾ ಇದೆ ಕಣೋ? ಖಾಲಿ ಹೊಟ್ಟಲ್ಲಿ ನನಗಂತೂ ತಲೆ ಓಡ್ತಾನೆ ಇಲ್ಲ ಕಣೋ. ಆ ಜಿರಳೆಗಳಿಗೆ ಏನಾದ್ರು ಒಂದು ಗತಿ ಕಾಣಿಸ್ಲೇಬೇಕು ಕಣೋ. ಇವತ್ತು ನಮ್ಮ ಹಿಂದೆ ಬಿದ್ಬಿಟ್ಟಿವೆಲ್ಲೋ. ಐಡಿಯಾ. ಓಕೆ ನಡೆಯೋ. ಜಿರಳೆಗಳನ್ನು ಒಂದು ಕೈ ನೋಡೇ ಬಿಡೋಣ ಕಣೋ. ಇಲ್ಲಿ ಹೇ ಹೇ
ಅರೆ ಓಡಿ, ಈ ಜನ ತುಂಬಾ ಹುಷಾರಾಗಿದ್ದಾರೆ, ಎಲ್ಲರೂ ಪ್ರಾಣ ಉಳಿಸ್ಕೊಳ್ಳಿ, ಓಡಿ. ಅರೆ ಸಾರಿ ಅಣ್ಣ, ನಾವು ಹೊರಟೋಗ್ತಾ ಇದ್ದೀವಿ. ಇವತ್ತು ಮೊದಲನೇ ಸರಿ ನಾನು ಬೇರೆಯವರಿಗೆ ಕ್ಷಮೆ ಕೇಳ್ತಾ ಇರೋದು. ಬಾಯ್ ಬಾಯ್. ಅರೆ ಬ್ರದರ್, ತಾವ್ ಹೆಂಗೂ ಹೋಗ್ತಾ ಇದ್ದೀರಲ್ವಾ, ಒಂದ್ ಒಳ್ಳೆ ಫೇರ್ವೆಲ್ ಪಾರ್ಟಿ ತಗೊಂಡೋಗ್ಬಿಡಿ, ನಿಮ್ಗೆ ಲೈಫ್ ಲಾಂಗ್ ಜ್ಞಾಪಕ ಇರುತ್ತೆ. ಥ್ಯಾಂಕ್ಸ್ ಫ್ರೆಂಡ್ಸ್, ಇವತ್ತು ತುಂಬಾ ಮಜಾ ಬರ್ತಾ ಇದೆ. ನನ್ನ ಊಟ ಏನ್ ಮಾಡಿದ್ರಿ ನೀವು? ಮೋಟು ಪತ್ಲು ಏನ್ ನಡೀತಾ ಇದೆ ಇಲ್ಲಿ? ಸರ್, ಕಾಕ್ರೋಚ್ಗಳದ್ದು ಫೇರ್ವೆಲ್ ಪಾರ್ಟಿ ನಡೀತಾ ಇದೆ ಸರ್. ಸರ್, ಇವ್ರೆಲ್ರಿಗೂ ಕಳಿಸ್ಬಿಟ್ಟು ತಮಗ್ ಲಂಚ್ ರೆಡಿ ಮಾಡ್ಬಿಡ್ತೀವಿ ಸರ್. ಹಲೋ, ನಾನು ಸೈಂಟಿಸ್ಟ್ ಮಿಸ್ಟರ್ ಝಡ್ ಮಾತಾಡ್ತಾ ಇದ್ದೀನಿ. ನಾನು ಎಂತ ಲ್ಯಾಪ್ಟಾಪ್ ಕಂಡಿಡಿದಿದ್ದೀನಿ ಅಂದ್ರೆ ಅದರಲ್ಲಿ ನೀವು ಏನೇ ಟೈಪ್ ಮಾಡಿದ್ರು ಅದು ಪೂರ್ತಿ ಆಗೋಗುತ್ತೆ. ನೀವೇನೇ ಬರೆದ್ರು ಅದು ನಿಜ ಆಗುತ್ತೆ. ನೀವು 1 ಕೋಟಿ ರೂಪಾಯಿ ಬೇಕು ಅಂತ ಅಂದ್ರೆ ನಿಮ್ಮ ಹತ್ರಕ್ಕೆ 1 ಕೋಟಿ ರೂಪಾಯಿ ಬಂದು ಬಿದ್ದೋಗುತ್ತೆ. ನಾನು ಇಡೀ ಪ್ರಪಂಚನ ನಾನೇ ಆಳ್ತೀನಿ. ಐ ಶಾಲ್ ಬಿ ದ ಕಿಂಗ್ ಆಫ್ ದಿ ವರ್ಲ್ಡ್. ನಂಬರ್ 1, ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡ್ಬೇಕು. ದೊಡ್ಡ ಕಾರಿನ ಮನುಷ್ಯ ಇದ್ದಾನೆ, ಕಾರಲ್ಲಿ ದೊಡ್ಡದಾಗಿ ಏನೋ ಇಟ್ಟಿರ್ತಾನೆ. ಓಕೆ ಮಾಸ್. ಡ್ರೈವರ್, ಸ್ವಲ್ಪ ನೋಡಿ, ಅವ್ನು ಹುಷಾರಾಗಿದ್ದಾನಾ? ಹಲೋ ಮಿಸ್ಟರ್, ನೀವು ಹುಷಾರಾಗಿದ್ದೀರಾ? ನಿಮ್ಗೇನು ಏಟ್ ಬಿದ್ದಿಲ್ಲ ತಾನೆ ಅಣ್ಣ? ಸರಿಯಾಗಿದ್ದೀನಿ, ಥ್ಯಾಂಕ್ ಯು. ಸರಿಯಾದ ಟೈಮ್ಗೆ ಬ್ರೇಕ್ ಹಾಕಿದ್ದೀರಾ ನೀವು. ಅರೆ ಅಲ್ಲಿ ನೋಡಿ, ಮೋಟು ಕಾರಿಂದ ಏನೋ ಎತ್ಕೊಂಡು ಹೋಗ್ತಾ ಇದ್ದಾನೆ. ಏನು ಡ್ರೈವರ್, ನೋಡೋಗಲ್ಲಿ ಫಸ್ಟ್ ನೋಡಿ ನನ್ನ ಲ್ಯಾಪ್ಟಾಪ್ ಏನಾಯ್ತು? ನನ್ನ ಲ್ಯಾಪ್ಟಾಪ್ ಇಲ್ಲ. ನೋ ನೋ, ಐ ವಿಲ್ ನಾಟ್ ಲೀವ್ ಹಿಮ್. ಅವನು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಲೋ, ಕೇಳಪ್ಪ ಇಲ್ಲಿ. ಈ ಮೋಟು ಅಂದ್ರೆ ಯಾರು? ಎಲ್ಲಿರ್ತಾನ ಅವನು? ಅಲ್ಲಿ ದೂರದಲ್ಲಿ ಮನೆ ಕಾಣ್ತಾ ಇದೆಯಲ್ಲ, ಸರಿ ನಾನು ನಡೀತೀನಿ. ಇದರಲ್ಲಿ ಹಣ ಇಲ್ಲ, ಇದರಲ್ಲಿ ಲ್ಯಾಪ್ಟಾಪ್ ಇದೆ, ಏನು ತೊಂದರೆ ಇಲ್ಲ. ಇದನ್ನು ಜಾಸ್ತಿ ರೇಟಿಂಗ್ ಮಾರ್ಕೊಳ್ತೀನಿ. ಕಳ್ತನ ಮಾಡಿರೋದು ನಾವು, ಆದ್ರೆ ತಗ್ಲಾಕೊಳ್ಳೋದು ಮೋಟು. ನಾವು ಯಾಶ್ ಮಾಡೋಣ, ಅವನು ಜೈಲಿಗೆ ಹೋಗಿ. ನಡ್ರಿ, ನಾವು ಮೋಟುನ ಇನ್ನೂ ತಗ್ಲಾಕ್ಬೇಕು. ಏನು ಮೋಟು ಅಂದ್ರೆ ನೀವೇನಾ? ಹಾ ಹೇಳಿ ಸರ್, ನಮ್ಮಿಂದ ತಮ್ಗೇನಾಗಬೇಕಾಗಿತ್ತು? ಹಾಗಾದ್ರೆ ಕೊಡು, ನನ್ನ ಲ್ಯಾಪ್ಟಾಪ್ ಎಲ್ಲಿ? ಅರೆ ಯಾವ ಲ್ಯಾಪ್ಟಾಪ್ ಸರ್? ನನಗೆ ಯಾವ ಲ್ಯಾಪ್ಟಾಪ್ ಬಗ್ಗೆ ಖಂಡಿತ ಗೊತ್ತಿಲ್ಲ ನನಗೆ. ನಾನು ಬಿಟ್ಬಿಡ್ರೆ? ಬಿಡ್ತೀವಿ. ಹೊಟ್ಟೆ ಹಸ್ತಿರೋ ಸಿಂಹದ ಬೋನ್ನಲ್ಲಿ ನಿನ್ನ ಬಿಡ್ತೀವಿ. ಈಗ ನೀನೇನಾದ್ರೂ ನಮ್ ಸಾಹೇಬ್ರ ಲ್ಯಾಪ್ಟಾಪ್ ಎಲ್ಲಿದ್ಯಾ ಅಂತ ಹೇಳಿಲ್ಲ ಅಂದ್ರೆ ನಾನು ಹೇಳಿಲ್ವಾ ಸರ್, ನನಗೆ ಯಾವ ಲ್ಯಾಪ್ಟಾಪ್ ಬಗ್ಗೆನೂ ಗೊತ್ತಿಲ್ಲ ಅಂತ. ಬಿಡಿ ಸರ್, ಬಿಟ್ಬಿಡಿ, ನನ್ನ ಬಿಟ್ಬಿಡಿ ಸರ್, ನನ್ನ ಮಾತು ಕೇಳಿ. ಪತ್ಲೋ ಇಲ್ಲೋಣ, ಯಾರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಡ್ರೈವರ್ ಹೋಗು, ಒಳಗೋಗಿ ಲ್ಯಾಪ್ಟಾಪ್ ಹುಡುಕು. ಏನ್ ಮಾಡ್ತಾ ಇದ್ದೀರಿ ಅವನ್ನ? ಏನಾಯ್ತು ಹೇಳಿ? ಬಾಸ್, ಇಲ್ಲಿ ನೋಡಿ, ಲ್ಯಾಪ್ಟಾಪ್ ಬ್ಯಾಗ್ ಸಿಕ್ಕಿದೆ, ಆದ್ರೆ ಲ್ಯಾಪ್ಟಾಪೇ ಕಾಣ್ತಾ ಇಲ್ಲ. ಓ, ಹಾಗಾದ್ರೆ ನೀನ್ ಲ್ಯಾಪ್ಟಾಪ್ನ ಎಲ್ಲೋ ಬಚ್ಚಿಟ್ಟಿದ್ಯಾ? ನಮ್ ಲ್ಯಾಪ್ಟಾಪ್ ಬಗ್ಗೆ ಏನು ಗೊತ್ತಿಲ್ಲ ಸರ್, ಇಲ್ಲಿಂದ ಹೊರಡಿ, ಇಲ್ಲಾಂದ್ರೆ ಪೊಲೀಸ್ನವ್ರ ಕರ್ಸ್ಬೇಕಾಗತ್ತೆ. ನಿನಗ್ ಗೊತ್ತಿಲ್ಲ ಅಂತಂದ್ರೆ ಈ ಬ್ಯಾಗು ನಿನ್ ಮನೆ ಒಳಗಡೆಗೆ ಹೇಗ್ ಬಂತು? ನಿಮ್ ಫ್ರೆಂಡ್ ನ ಕರ್ಕೊಂಡು ಹೋಗ್ತಾ ಇದೀನಿ. ನನ್ ಲ್ಯಾಪ್ಟಾಪ್ ಸಿಕ್ಲಿಲ್ಲ ಅಂದ್ರೆ ನಿಮ್ ಫ್ರೆಂಡ್ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ, ಮುಗಿಸ್ಬಿಡ್ತೀನಿ. ಪೊಲೀಸವ್ರಿಗೆ ಹೇಳಿದ್ರೆ ಅವಾಗ್ಲೂ ನಿನ್ ಫ್ರೆಂಡ್ ನಾನು ಉಳಿಸಲ್ಲ. ನಮ್ಗೆ ಯಾವ ಲ್ಯಾಪ್ಟಾಪ್ ಬಗ್ಗೆನೂ ಗೊತ್ತಿಲ್ಲ ಸರ್. ಹಂಗು ನನ್ನ ಸ್ನೇಹಿತ ಏನು ಕಳ್ಳ ಅಲ್ಲ ಸರ್, ತಿಳ್ಕೊಂಬಿಡಿ. ಇದು ನನ್ನ ಅಡ್ರೆಸ್, ಇದು ವಾಕಿ ಟಾಕಿ. ಇದರಲ್ಲಿ ನೀನು ನಿನ್ನ ಫ್ರೆಂಡ್ ಜೊತೆಲಿ ಮಾತಾಡ್ಬಹುದು. ನಿನಗೆ ಅವಾಗ ಗೊತ್ತಾಗುತ್ತೆ ನಾವು ಅವನಿಗೆ ಎಷ್ಟು ಸೇವೆ ಮಾಡ್ತಾ ಇದೀವಿ ಅಂತ. ಎಲ್ಲಿವರೆಗೂ ಲ್ಯಾಪ್ಟಾಪ್ ಸಿಗಲ್ವೋ ಅಲ್ಲಿವರೆಗೂ ನಾನೇ ಖುದ್ದಾಗ ಅವನಿಗೆ ಸೇವೆ ಮಾಡ್ತಾ ಇರ್ತೀನಿ. ಸೈಂಟಿಸ್ಟ್ ಮಿಸ್ಟರ್ ಝೆಡ್, ಕಾಲಾಕಿಲಾ ಬಿಹೈಂಡ್ ಬ್ಲೂ ಮೌಂಟೇನ್. ಓಹೋ, ಇವರು ಸೈಂಟಿಸ್ಟು,
ಇವ್ರ ಲ್ಯಾಪ್ಟಾಪ್ ಏನೋ ಕಳ್ತನ ಆಗ್ಬಿಟ್ಟಿದೆ ಅಂದರೆ ಭಾಳ ಇಂಪಾರ್ಟೆಂಟು ಅನಿಸುತ್ತೆ. ಆದರೆ ಕಳ್ತನ ಯಾರು ಮಾಡಿರ್ಬೋದು? ಆ ಕುಳ್ಳ ಜಾನೇ ಇರ್ಬೋದು ಅನಿಸುತ್ತೆ. ಓಹೋ, ಚಿಂಗಮ್ ಸರ್ಗೂ ಫೋನ್ ಮಾಡೋಕ್ಕಾಗಲ್ಲ ಈಗ. ಅಲ್ಲ, ಪೊಲೀಸ್ಗೆ ಯಾಕೆ ಹೇಳ್ಬೇಡ ಅಂತ ಹೇಳ್ದ ಅವನು? ಅಂಥದ್ದು ಏನಿದೆ ಆ ಲ್ಯಾಪ್ಟಾಪ್ ಒಳಗೆ ಅಂತ ನಂಗೆ ಗೊತ್ತಿಲ್ಲ. ಓಕೆ, ನಾನು ಆ ಜಾನಿಂದಾನೇ ಈಗ ಶುರು ಮಾಡಿಬಿಡ್ತೀನಿ. ಏನ್ ಟೈಪ್ ಮಾಡ್ತೀವೋ ಅದೆಲ್ಲ ಆಗೋಗುತ್ತೆ. ಒಳ್ಳೇದು. ಈಗ ನಾನೇನು ಟೈಪ್ ಮಾಡ್ತೇನೆ. ಏನಿದು ನಿಜವಾಗ್ಲೂ ನಡೀತಾ ಇದೆನಾ? ಇದ್ರಲ್ಲಿ ಏನ್ ಟೈಪ್ ಮಾಡ್ತೀವೋ ಅದೆಲ್ಲ ನಡೆದು ಹೋಗುತ್ತೆ. ಮಾಸ್ ಒಂದೊಂದ್ ಕಪ್ಪು ಚಹಾ ಹೇಳಿ, ಹಾಗೆ ಊಟಕ್ಕೆ ಕೂಡ ಏನಾದ್ರೂ ತರ್ಸೋಣ, ಪಾರ್ಟಿನೂ ಮಾಡ್ಬೋದಲ್ವಾ? ಟೀ ಬರ್ಲಿ, ಚಾ ಬರ್ಲಿ, ಅದರಲ್ಲಿ ನೀರು ಕಡಿಮೆ ಇರ್ಲಿ, ಹಾಲು ಜಾಸ್ತಿ ಇರ್ಲಿ, ಸಕ್ಕರೆ ಸ್ವಲ್ಪ ಜಾಸ್ತಿ ಇರ್ಲಿ, ಟೀ ಪುಡಿ ಕಡಿಮೆ ಇರ್ಲಿ, ಹಾಗೆ ತಿನ್ನಕ್ಕೆ. ಈಗ ಗೊತ್ತಾಯ್ತು ಆ ಸೈಂಟಿಸ್ಟ್ ಈ ಲ್ಯಾಪ್ಟಾಪ್ ಬಗ್ಗೆ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ದ ಅಂತ. ಅದಕ್ಕೆ ಅವನು ಪೊಲೀಸ್ನವ್ರ ಹತ್ರ ಹೋಗೋದೇ ಬೇಡ ಅಂತಿದ್ದ. ಪೊಲೀಸು ಈ ಥರ ಲ್ಯಾಪ್ಟಾಪ್ಗಳನ್ನ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಕೊಟ್ಬಿಡ್ತಾರೆ. ಇದು ಚೇಟಿಂಗ್. ಕಳ್ಳನ ಮನೇಲಿ ಕಳ್ತನ ಮಾಡ್ತೀಯಾ? ನಾನಿನ್ನ ಬಿಡೋದಿಲ್ಲ. ಕಳ್ಳ ಓಡಕ್ತಾ ಇದ್ದಾನೆ, ಹಿಡ್ಕೊಳ್ಳಿ. ನನ್ನ ಲಾಪಾತ್ಲನ್ನ ಹಿಡ್ಕೊಳ್ರ. ಜಾನ್ ಮತ್ತೆ ಅವನ ಚೇಲಗಳಿಗೆ ಇಬ್ಬರಿಗೂ ಕೈಗೆ ಬೇಡಿ ಹಾಕ್ಬಿಡ್ಬೇಕು. ಅರೆ ಪತ್ಲು, ಕಳ್ಳನ ಹತ್ರನೇ ಕಳ್ತನ ಮಾಡಿ ಮೇಲೆ ನಾಟಕ ಮಾಡ್ತಾ ಇದೀಯಾ? ಆ ಲ್ಯಾಪ್ಟಾಪ್ ನಂದ. ಅದೇ ಹಂಟಿಂದ ಹಾರ್ಕೊಂಬಿಟ್ಟ, ಸಿಪ್ಪೆ ತಿಂದ ಸಿಕ್ಕಾಕೊಂಬಿಟ್ಟ ಅಂತ. ಲ್ಯಾಪ್ಟಾಪು ಕಾರಲ್ಲಿ ಬಂದಿದ್ನಲ್ಲ ಅವಂದ ಕಂಡ್ರ. ನಾನ್ ನಿನ್ನ ನೋಡ್ಕೊಳ್ತೇನೆ. ನಾನು ಫುರ್ಫುರಿ ನಗರದಲ್ಲೇ ಇರ್ತೀನಲ್ಲ, ನೋಡ್ಕೋ ದಮ್ಮಿದ್ರೆ ನಿಂಗೆ. ನೀನು ಆರಾಮಾಗಿ ಇರು. ನಿಂಗೆ ಬೇಕು ಅಂದ್ರೆ ಟೈಪ್ ಮಾಡ್ಬಿಟ್ಟು ಈಗಲೇ ಒಂದು ಹಸಿದಿರೋ ಹುಲಿನ ಕರೆಸ್ಬಿಡ್ತೀನಿ, ಓಕೆನಾ? ಇಲ್ಲ, ಜಾನ್, ನಿಮ್ಮಿಬ್ಬರು ಚೇಲೆಗಳ ಜೊತೆ ಇಲ್ಲೇ ಇರು, ನಾ ಬರ್ತೀನಿ. ನೀ ಬಲಿ ₹100 ಮತ್ತೆ ಟೀನ ಯಾಕೆ ಟೈಪ್ ಮಾಡ್ಬಿಟ್ಟೆ? ₹100 ಯಾಕೆ ಕೇಳಿಲ್ಲ ನೀವು? ನನ್ನ ತಲೆ ಕೆಟ್ಟೋಗ್ಬಿಟ್ಟಿತ್ತು. ನನಗೆ ಕಾರಿಗೆ ಕಟ್ಟಾಕ್ಬಿಟ್ಟು ಎಳ್ಕೊಳಕ್ತಾ ಇದಾರೆ ಕಣೋ ಪತ್ಲು. ನೀನೇನು ಚಿಂತೆ ಮಾಡಬೇಡ, ನಾನು ಚಿಂಗಮ್ ಸರ್ನ ಕರ್ಕೊಂಡು ಅಲ್ಲಿಗೆ ಬಂದೇ ಬಿಡ್ತೀನಿ ಬೇಗ. ಇರಿ ಸರ್. ಎಲ್ಲಿ ಕರ್ಕೊಂಡೋಗ್ಬೇಕು ಅಂತಿದ್ಯಾ? ಯಾಕೆ ಕರ್ಕೊಂಡೋಗ್ಬೇಕು ಅಂತಿದ್ಯಾ? ಏನು ಅಂತ ಬೇಗ ಹೇಳು. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ. ಎಲ್ಲ ವಿವರಿಸ್ತೀನಿ ರೀ ಸರ್. ನೀವು ಆದಷ್ಟು ಬೇಗ ಬ್ಲೂ ಮೌಂಟನ್ ಹತ್ರ ಹೋಗ್ಬಿಡಿ ಸರ್. ಆಮೇಲೆ ವಿಷಯ ತಿಳಿಸ್ತೀನಿ ಅಲ್ಲಿ. ಓಕೆ ಸರ್, ಬೇಗ ನಡೀರಿ. ಮೋಟು ಕೆಳಗಡೆ ಒಂದು ಚಕ್ರ ಬಂದ್ಬಿಡ್ಲಿ ಬೇಗ. ಜಯೋ, ಈಗ ಆರಾಮಾಗಿ ಹೋಗ್ಬೋದು, ಏನಾಗಲ್ಲ. ಆದ್ರೆ ಪತ್ಲು, ಇದೆಲ್ಲ ಹ್ಯಾಕ್ ಮಾಡಿದ್ಯೋ ನೀನು? ಅಯ್ಯೋ ಮೋಟು, ಇದೆಲ್ಲ ಮಿಸ್ಟರ್ ಝೆಡ್ ನ ಲ್ಯಾಪ್ಟಾಪ್ ಅದ್ಭುತ ಕಣ. ನಾವಿದ್ರಲ್ಲಿ ಏನು ಟೈಪ್ ಮಾಡ್ತೀವೋ ಅದೆಲ್ಲ ಆಗ್ಬಿಡುತ್ತೆ ಕಣ. ಮೋಟು ಕೈ ಕಟ್ಟಿರೋ ಹಗ್ಗ ಬಿಚ್ಚೋಗ್ಬಿಡ್ಲಿ. ಅರೆ, ಏನ್ ಮಾಡ್ತಿದ್ದ ಪತ್ಲು ನೀನು? ಬಚಾವ್ ಮಾಡ್ತಿದ್ದೀನಿ ಕಣ, ಚಿಂತೆ ಮಾಡಬೇಡ. ನಾವು ಹತ್ರನೇ ಇದ್ದೀವಿ. ಚಿಂಗಮ್ ಸರ್ ನಮ್ಮ ಜೊತೆನೇ ಇದ್ದಾರೆ. ಪತ್ಲು, ನಾನು ಮತ್ತೆ ಸಿಕ್ಕಾಕೊಂಡ್ಬಿಟ್ಟೆ ಕಣೋ. ಅವ್ರ ಕಡೆ ಬಾಡಿ ಗಾರ್ಡ್ಸು ನಾನು ಮತ್ತೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಚಿಂಗಮ್ ಸರ್, ಗಟ್ಟಿಯಾಗಿ ಇಟ್ಕೊಳ್ಳಿ ಸರ್. ಸ್ಪೀಡ್ ಜಾಸ್ತಿ ಮಾಡ್ತೀನಿ ನಾನೀಗ. ಜೀಪ್ನ ಸ್ಪೀಡು ಫಾಸ್ಟಾಗಿ ಆಗಲಿ. ಇದುವರೆಗೂ ನಿನ್ನ ಫ್ರೆಂಡು ಪತ್ಲು ಬರಲಿಲ್ಲ. ಇನ್ನು ನಿನ್ನ ಕತೆ ಮುಗ್ದಂಗೆನೆ. ಇದು ರಿಮೋಟ್ ಕಂಟ್ರೋಲ್ ರಾಕೆಟ್ ಇದೆ. ಹೇಳು ಅವನಿಗೆ ಬೇಗ ನನ್ನ ಲ್ಯಾಪ್ಟಾಪ್ ತಗೊಂಬರೋದಕ್ಕೆ. ಬೇಗ ಬರಕ್ಕೆ ಹೇಳು. ಅವನು ಇಲ್ಲಿಗೆ ಬಂದ್ಬಿಟ್ರೆ ನಾನು ರಿಮೋಟಿಂದ ನಿನ್ನನ್ನು ವಾಪಸ್ ಇಲ್ಲಿ ಕರ್ಸ್ಕೋತೀನಿ. ಅವನೇನಾದರೂ ಬರಲಿಲ್ಲ ಅಂದರೆ ನಿನ್ನನ್ನು ಸೀದಾ ಸೂರ್ಯನ ಹತ್ರ ಕಳಿಸ್ಕೊಟ್ಬಿಡ್ತೀನಿ. ಅರೆ ಸೈಂಟಿಸ್ಟ್ ಬ್ರದರ್, ಸ್ವಲ್ಪ ಇರಿ. ಈಗ ಇನ್ನೂ ಬೆಳಗ್ಗೆ ಅಷ್ಟೇ. ಸೂರ್ಯ ತುಂಬಾ ಬಿಸಿ ಆಗಿರ್ತಾನೆ. ಸೂರ್ಯನ ಹತ್ರ ಕಳ್ಸೋದಾದ್ರೆ ದಯವಿಟ್ಟು ರಾತ್ರಿ ಕಳಿಸ್ಬಿಡಿ. ಏನಾದ್ರು ಮಾಡಿ ಪತ್ಲು. ಈ ಅಪ್ಪ ನನ್ನ ರಾಕೆಟ್ ಕಟ್ಸ್ಬಿಟ್ಟು ಹಾರಿಸ್ಬಿಟ್ಟ ಕಣೋ. ಸೂರ್ಯನ ಹತ್ರ ಹೋಗ್ತಾ ಇದ್ದೀನಿ ಕಣೋ ನಾನು. ರಾಕೆಟ್ ಮಾಯ ಆಗೋಗ್ಬಿಡ್ಲಿ. ಪತ್ಲು,
ರಾಕೆಟ್ ನ ವಾಪಸ್ ಬರ್ಸೋ. ನನ್ನ ಬಚಾವ್ ಮಾಡ್ತಿದ್ಯಾ ಇಲ್ಲ ನಾನು ಮುಗಿಸ್ತಾ ಇದೆಯಾ ಪತ್ಲು ನೀನು? ರಾಕೆಟ್ ವಾಪಸ್ ಬಂದ್ಬಿಡ್ಲಿ. ಅರೆ ಏನ್ ಮಾಡ್ತಿದ್ಯಾ ನೀನು? ಕರೆಕ್ಟ್ ಆಗಿ ಟೈಪ್ ಮಾಡೋ ಪತ್ಲು, ವಾಪಸ್ ಬರೋ ತರ ಟೈಪ್ ಮಾಡ್ಬೇಕು. ಅಯ್ಯೋ ನೀನ್ ಬಹಳ ಕನ್ಫ್ಯೂಸ್ ಮಾಡ್ತಿದ್ದೆ ಕಣ. ಒಂದೊಂದ್ಸಲಿ ಒಂದೊಂದ್ ತರ ಹೇಳ್ತೀಯ ನೀನು. ಓ ನಮ್ ಲ್ಯಾಪ್ಟಾಪ್ ತಗೊಂಬಂದ. ದ ನೇಮ್ ಇಸ್ ಚಿಂಗಮ್. ಈ ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನಿನ್ನು ಬಿಡೋದಿಲ್ಲ, ಕಾನೂನ್ ಮೇಲೆ ಆಣೆ. ಅಮ್ಮ ಅಯ್ಯ ಅಯ್ಯ ಅಮ್ಮ. ಸರ ನಿಮ್ಗೇನು ಏಟಾಗಿಲ್ಲ ತಾನೆ? ಯೋಚಿಸ್ತಾ ಇದ್ದೀನಿ. ಯೋಚನೆ ಮಾಡಕ್ ಬಿಡು. ಈ ಸೈಂಟಿಸ್ಟ್ ನ ಹೆಂಗ್ ಒಳಗಡೆ ಹಾಕೋದು ಅಂತ ಯೋಚಿಸ್ತಾ ಇದ್ದೀನಿ. ಮೋಟುನ ಕಿಡ್ನಾಪ್ ಮಾಡಿದ್ದಕ್ಕೆ, ಮತ್ತೆ ಈ ತರ ಲ್ಯಾಪ್ಟಾಪ್ ನ ತಯಾರು ಮಾಡಿದ್ದಕ್ಕೆ, ಮತ್ತೆ ಇನ್ಸ್ಪೆಕ್ಟರ್ ಡ್ಯೂಟಿ ಮಾಡೋದನ್ನ ತಡೆ ಹಿಡಿದಿದ್ದಕ್ಕೆ. ಸರ್ ನೀವು ತಪ್ಪು, ಹಿಂದೂಸ್ತಾನದ ಹೋಪು. ಸರ್ ಯು ಆರ್ ಗ್ರೇಟ್ ಸರ್, ಆದ್ರೆ ಸ್ವಲ್ಪ ಲೇಟ್ ಸರ್. ಈ ಲ್ಯಾಪ್ಟಾಪ್ ಮಾಯ ಹೋಗ್ಬಿಟ್ಟಿ, ಇದು ಯಾರ ಕೈಗೂ ಸಿಗ್ಲೇಬಾರ್ದು. ನೀನು ತುಂಬಾ ಒಳ್ಳೆ ಮನುಷ್ಯ ಇದ್ಯಾ, ಆದ್ರೆ ನಾನು ಒಳ್ಳೆ ಮನುಷ್ಯ ಅಲ್ವೆಲ್ಲ. ನಾನು ನಿಮ್ಮೆಲ್ಲರನ್ನೂ ಈಗ ಫಿನಿಶ್ ಮಾಡಿಬಿಟ್ಟು ಇಡೀ ಪ್ರಪಂಚನೇ ಆಳ್ತೀನಿ. ಅರೆ ಎಲ್ಲೋಯ್ತು? ಇಲ್ಲ. Watch India's largest kids library only on Jio Hotstar. Download the app now.